ಅಂದರೆ ಬಹುತೇಕ ರಿಯಲ್ ಎಸ್ಟೇಟ್ ಆಫೀಸ್ ಸರ್ಕಾರಿ ಜಮೀನುಗಳೆಲ್ಲ ಬರ್ತಾರೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಕಂಪ್ಲೇಂಟ್ ಅದೇನಾಗುತ್ತೆ, ಬೆಂಗಳೂರು ಸುತ್ತಮುತ್ತ ಇರೋರೆ ನಮ್ಮ ಹತ್ರ ಶ್ಯಾಡೋ ತಾಲೂಕುಗಳೆಲ್ಲ. ಬೆಂಗಳೂರು ದೊಡ್ಡ ಬ್ಯಾನಿಯನ್ ಟ್ರೀ ಇದ್ದಂಗೆ, ಒಂದು ದೊಡ್ಡ ಆಲದ ಮರ, ಅದ್ರ ಸುತ್ತ ನಾವು ಇದ್ಬಿಟ್ಟಿದ್ದೀವಿ. ಆಮೇಲೆ ಅಲ್ಲಿ ಏನು ಆಗ್ತಾ ಇರುತ್ತೆ ಅದರೆಲ್ಲ ಎಫೆಕ್ಟು ನಮ್ಮಂಥ ಜಿಲ್ಲೆಗಳು, ಕೋಲಾರ, ರಾಮನಗರ, ತುಮಕೂರು, ರೂರಲ್, ಇವೆಲ್ಲ ಪ್ರಭಾವ ಬೀರೋ ಸಾಧ್ಯತೆಗಳಿರುತ್ತೆ. ಕಂಪ್ಲೇಂಟ್ಸು ಬರ್ತಾ ಇರ್ತವೆ, ನಾನು ಇಲ್ಲ ಅನ್ನೋದಿಲ್ಲ. ಅದು ಪ್ರೂವ್ ಆಗೋವರೆಗೂ ನಾವೇನು ಹೇಳಲಿಕ್ಕೆ ಬರೋದಿಲ್ಲ. ನಿಜ, ಸಹಜ, ತುಂಬ ಕಡೆ ಆ ರೀತಿ ನನಗೂ ಕಂಪ್ಲೇಂಟ್ಸ್ಗಳು ಬಂದಿದೆ. ಬಟ್ ನಾವು ಯಾವ ಕ್ರಮ ತಗೊಳ್ಳೋಕೆ ಸಾಧ್ಯ ಅಂದರೆ ನಮಗೆ ದಾಖಲೆಗಳು ಸಿಗಬೇಕು, ಪ್ರೂವ್ ಆಗಬೇಕು. ತನಿಖೆ ಕೈಗೊಂಡಾಗ ಪ್ರೂವ್ ಆಗುತ್ತೆ. ಬಟ್ ನಾವು ನೋಡಿ, ಸಿಬ್ಬಂದಿಗಳು ಯಾವತ್ತೂ ಸರ್ಕಾರಿ ನೌಕರರಾಗಿರೋರು ಸರ್ಕಾರದ ಕೆಲಸವನ್ನಷ್ಟೇ ಮಾಡಬೇಕು, ನಿಯಮ ಬಿಟ್ಟು ಆಚೆ ಹೋಗೋಂಗಿಲ್ಲ. ನಿಯಮ ಮೀರಿ ಯಾರೇ ತಪ್ಪು ಮಾಡಿದರೂ ಕೂಡ ಅವರೆಲ್ಲರಿಗೂ ಕೂಡ ಸರ್ಕಾರದಿಂದ ಶಿಕ್ಷೆ ಕಟ್ಟಿಟ್ಟ ಬುದ್ಧಿ. ಯಾರು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ನಾನು 33 ವರ್ಷ 7 ತಿಂಗಳು 8 ದಿನ ನನ್ನ ಸರ್ವೀಸು. ನಾನು ಎಷ್ಟು ಸರ್ಕಾರ ನೋಡಿರ್ಬೋದು, ಎಷ್ಟು ಜಿಲ್ಲೆಗಳು ಕೆಲಸ ಮಾಡಿದ್ದೀನಿ. ನೀವು ತಪ್ಪು ಮಾಡಿದ ಮೇಲೆ ನೀವು ಶಿಕ್ಷೆ ಅನುಭವಿಸ್ಬೇಕು. ಒಂದು. ಎರಡನೇದು, ಎನ್ಕ್ವೈರಿ ಆಗುತ್ತೆ. ಎನ್ಕ್ವೈರಿಲಿ ಪ್ರೂವ್ ಆಗಬೇಕು. ಪ್ರೂವ್ ಆದಾಗ ಅನುಭವಿಸ್ಬೇಕಾಗತ್ತೆ. ಅದು ತಪ್ಪಿಸ್ಕೊಳ್ಳೋಕ್ಕಂತೂ ಸಾಧ್ಯ ಇಲ್ಲ ಸರ್ಕಾರಿ ನೌಕರು. ಇಲ್ಲ, ಅಲ್ಲಿ ನಾವು ಪ್ರತಿವಾದಿಗಳು ನಮ್ಮನ್ನೇನು ಮಾಡಿಲ್ಲ. ಅಲ್ಲಿ ಕೋಲಾರದಲ್ಲಿ ನೂತನವಾಗಿ ಆದಿತ್ಯ ಬಿರ್ಲಾ ಫ್ಯಾಷನ್ ಅವರ ಬ್ರಾಂಡೆಡ್ ಲಿನೆನ್ ಕ್ಲಬ್ ಮಳಿಗೆ ಪ್ರಾರಂಭವಾಗಿದ್ದು, ಉತ್ತಮ ಗುಣಮಟ್ಟದ ಬಟ್ಟೆಗಳ ಜೊತೆಗೆ ಫ್ಯಾಷನ್ ಡಿಸೈನರ್ ಹಾಗೂ ಟೈಲರ್ಗಳು ಸ್ಥಳದಲ್ಲೇ ಬಟ್ಟೆಯನ್ನ ಸ್ಟಿಚ್ ಮಾಡಿಕೊಡುತ್ತಾರೆ. ಹಾಗಿದ್ರೆ ಹಿಂದೆ ಭೇಟಿ ಕೊಡಿ. ವಿಳಾಸ: ಭೈರೇಗೌಡ ನಗರ, ಬೆಮ್ಮಲ್ ಲೇಔಟ್, ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ, ಕೋಲಾರ ಟೌನ್. ಅಲ್ಲಿ ಏನು ಹೇಳ್ತಾರೆ ಅಂದರೆ, ನೀವು ನಿಮ್ಮ ತಾಲೂಕಿನಲ್ಲಿ ನಿಮ್ಮ ತಾಲೂಕು ಕಸ್ಟೋಡಿನೂ ನೀವು ತಾಲೂಕು ಹೆಡ್ ತಹಶೀಲ್ದಾರ್ ಇರ್ತಾರೆ. ಆಮೇಲೆ ADLR ಅಲ್ಲೂ ಕೂಡ ನಿಮಗೆ ತಿಳಿದಿರಲಿ, ADLR ಆಫೀಸಲ್ಲೂ ಕೂಡ ಒಂದು ರೆಕಾರ್ಡ್ ರೂಮ್ ಇರುತ್ತೆ. ಅವ್ರ ಹತ್ರ ಈ ಸರ್ವೆಗೆ ಸಂಬಂಧಪಟ್ಟ ದಾಖಲೆಗಳು ಇಟ್ಟಿರ್ತಾರೆ. ಓಡಿ ಆಗ್ತಕ್ಕಂಥದ್ದು, ಕರ್ದ ಆಗ್ತಕ್ಕಂಥದ್ದು ಅವ್ರ ಹತ್ರ ಕೂಡ ಇರುತ್ತೆ. ಅದೆಲ್ಲವೂ ಕೂಡ ಅವರ ಒಂದು ಜವಾಬ್ದಾರಿನಲ್ಲಿ ನಿರ್ವಹಣೆ ಆಗ್ತಾ ಇರ್ತದೆ. ಆ ನಿರ್ವಹಣೆಯನ್ನು ಅವರು ಸರಿಯಾದ ರೀತಿಯಲ್ಲಿ ಮಾಡಬೇಕಾಗತ್ತೆ. ಮಾಡದೆ ಹೋದಾಗ ಹಾಗಾಗಿ ನಾವು ಅವ್ರ ಮೇಲೆ ಕ್ರಮಕ್ಕೆ ನಾವು ಬರೀತಾ ಇರೋದಿಲ್ಲ. ಲೋಪ ಫಸ್ಟ್ ಅಲ್ಲಾಗುತ್ತೆ, ತಾಲೂಕಲ್ಲ. ಈಗ ನೋಡಿ, ನಾವು ಭೂ ಸುರಕ್ಷೆ ತಂದ ಉದ್ದೇಶನೇ ಇದು. ರಾಜ್ಯ ಸರ್ಕಾರ ಯಾತಿಗೆ ಭೂ ಸುರಕ್ಷೆ ತಂತು? ಕಡತಗಳು ನಾಪತ್ತೆ ಆಗಿಬಿಡ್ತದೆ, ಕಡತಗಳು ಆಚೆಗೆ ಹೋಗಿಬಿಡುತ್ತೆ, ನಿಮ್ಮ ರೆಕಾರ್ಡ್ ರೂಮ್ಗಳು ಕೂಡ ಸೌಖ್ಯ ಇಲ್ಲ, ಅಂದರೆ ಸುಭದ್ರವಾಗಿಲ್ಲ. ಅದಕ್ಕೆ ಏನು ಮಾಡಿದ್ವು, ಈಗ ಅದನ್ನು ಸ್ಕ್ಯಾನ್ ಮಾಡೋದು, ಅಪ್ಲೋಡ್ ಮಾಡೋದು, ಈಗ ಎಲ್ಲವೂ ಕೂಡ ಪಬ್ಲಿಕ್ ಡೊಮೇನಲ್ಲಿದೆ. ಅದನ್ನು ಯಾರು ತೊಗೊಂಡೋಗ್ಲಿಕ್ಕೆ ಸಾಧ್ಯ? ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡೋದಾಗಲಿ, ಕಡತಗಳನ್ನು ನಾಪತ್ತೆ ಮಾಡೋದಾಗಲಿ, ಅಥವಾ ಕಡತಗಳನ್ನು ಸುಟ್ಟು ಹಾಕೋದಾಗಲಿ, ಅಂತಹ ಏನು ಒಂದು ವಿಧ್ವಂಸಕಾರಿ ಚಟುವಟಿಕೆಗಳು ಹಿಂದೆ ಆಗ್ತಾ ಇತ್ತು, ಅದು ಇನ್ನು ಮುಂದೆ ಆಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆಲ್ಲ ಪೂರ್ಣ ಕಡಿವಾಣ ಬೀಳುತ್ತೆ. ಯಾಕೆಂದರೆ ಸುಮಾರು ನಮ್ಮಲ್ಲಿ, ನಿಮ್ಮ ಗಮನದಲ್ಲಿರಲಿ, 2,07,00,000 ಪೇಜಸ್ಗಳು ನಾವು ಈಗಾಗಲೇ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದ್ದೀವಿ, ವಿಚ್ ಇಸ್ ಅವೈಲೇಬಲ್ ಇನ್ ದಿ ಪಬ್ಲಿಕ್ ಡೊಮೈನ್. ಈಗ ನೀವು ಅದನ್ನ ಹೆಂಗೆ ನೀವು ನಕಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದಟ್ ಈಸ್ ದ ಬಿಗ್ಗೆಸ್ಟ್ ಆನ್ಸರ್. 2,07,00,000ಕ್ಕೂ ಹೆಚ್ಚು ಪೇಜಸ್ ಎಲ್ಲ ತಾಲೂಕಿಗೂ ಆಗೋಗಿದೆ, ಎಕ್ಸೆಪ್ಟ್ ಶ್ರೀನಿವಾಸಪುರದಲ್ಲಿ 3,50,000 ಪೇಜಸ್ ಇನ್ನು ಉಳ್ಕೊಂಡಿದೆ. ಅದು ಈ ತಿಂಗಳಲ್ಲಿ ಮುಗಿಸ್ತೀವಿ ಅಂತ ತಹಶೀಲ್ದಾರ್ ಹೇಳಿದ್ದಾರೆ. ಪ್ರಾಯಶಃ ಆಗಸ್ಟ್ 15ರವರೆಗೆ ಆಗ್ಬೋದು ಅಂತ ಅಂದ್ಕೊತೀನಿ. ಕೋಲಾರ ಫಸ್ಟೇ ಆಗೋಯ್ತು, ಉಳಿದೆಲ್ಲ ತಾಲೂಕು ಆಗಿದೆ. DC ಆಫೀಸು ಆಗೋಯ್ತು, AC ಆಫೀಸ್ನೂ ಕೂಡ ನಾವು ಮಾಡ್ತಾಯಿದ್ದೀವಿ. ಸೊ ನಿಮಗೆ ಯಾವುದೇ ದಾಖಲೆಗಳು ಬೇಕಾದರೆ ಇನ್ನು ಮೇಲೆ ನೀವು ವೆಬ್ಸೈಟಲ್ಲಿ ನೀವೇ ಡೌನ್ಲೋಡ್ ಮಾಡ್ಕೋಬೋದು. ರೆಕಾರ್ಡ್ ರೂಮ್ಗೆ ಹೋಗಬೇಕಾದ ಅಗತ್ಯ ಇಲ್ಲ. ಸರ್ಟಿಫೈಡ್ ಕಾಪಿ ಬೇಕಾದರೆ ಮಾತ್ರ ವೆಬ್ಸೈಟಲ್ಲಿ ತಗೊಳ್ಳೋದು ಕೂಡ ಇಡೀ ಸರ್ಟಿಫೈಡ್. ಅದನ್ನು ಸರ್ಟಿಫೈಡ್ ಬೇಕಾದರೆ ಮಾತ್ರ ಹೋಗಬೇಕಾಗುತ್ತೆ ಅಷ್ಟೇ.